ರಾಮ ಕುಂಭೀಪಾಕ ನರಕಕ್ಕೆ ಹೋದನೇ. ಪುಲಸ್ತ್ಯ ವಂಶದ ಬ್ರಾಹ್ಮಣನಾಗಿದ್ದ ರಾವಣನನ್ನು ರಾಮ ಕೊಂದ. ಇದರಿಂದಾಗಿ ಅವನಿಗೆ ಬ್ರಹ್ಮಹತ್ಯಾ ಪಾಪ ತಟ್ಟಿತು. ಇದನ್ನು ರಾಮನೇ ಒಪ್ಪಿಕೊಳ್ಳುತ್ತಾನೆ. ಅಹೋ ಮೇ ಪಶ್ಯತಾ ಜ್ಞಾನಂ ವಿಮೂಢಸ್ಯ ದುರಾತ್ಮನಃ ಯತ್ ಬ್ರಾಹ್ಮಣ ಕುಲೇ ರೂಢಂ ಹತವಾನ್ ಕಾಮಲೋಲುಪಃ. ಮೂರ್ಖ ಮತ್ತು ದುಷ್ಟ ಮನಸ್ಸಿನವನಾದ ನನ್ನ ಅಜ್ಞಾನವನ್ನು ನೋಡಿ ನಾನು ಕಾಮದಿಂದ ಬಹಳ ಉತ್ಸುಕನಾಗಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ರಾವಣನನ್ನು ಕೊಂದೆ. ತಾನು ಬ್ರಾಹ್ಮಣನನ್ನು ಕೊಂದಿದ್ದಕ್ಕಾಗಿ ತನಗೆ ಕುಂಭೀಪಾಕ ನರಕ ಸಿಗಲಿದೆ ಎಂದೂ ಆತ ಹೇಳುತ್ತಾನೆ. ಕಾನ್ಲೋಕಾನ್ನು ಗಮಿಷ್ಯಾಮಿ ಕುಂಭೀಪಾಕೋಯಪಿ ದುಃಸಹ ನ ತಾದೃಶಂ ತೀರ್ಥಮಸ್ತಿ ಯನ್ಮಾನ್ ಪಾವಯಿತುಂ ಕ್ಷಮಂ. ಬ್ರಾಹ್ಮಣರನ್ನು ಕೊಂದವ ಪ್ರಾಯಶ್ಚಿತ್ತ ಮಾಡಬೇಕು ಎನ್ನುವ ಮನು ತನ್ನ ಮನುಸ್ಮೃತಿಯಲ್ಲಿ ಬ್ರಹ್ಮ ದ್ವಾದಶ ಸಮಾಹ ಕುಟೀಂ ಕೃತ್ವಾ ವನೇ ವಸೇತ್ ಭೈಕ್ಷಾತ್ಮ ವಿಶುದ್ಧ್ಯರ್ಥಂ ಕೃತ್ವಾ ಶವಶಿರೋ ಧ್ವಜಂ. ಬ್ರಾಹ್ಮಣ ಹಂತಕನು ತನ್ನ ಶುದ್ಧೀಕರಣಕ್ಕಾಗಿ ಕಾಡಿನಲ್ಲಿ ಒಂದು ಗುಡಿಸಲನ್ನು ನಿರ್ಮಿಸಿ 12 ವರ್ಷಗಳ ಕಾಲ ಭಿಕ್ಷೆ ಬೇಡಿ ಬದುಕಬೇಕು. ಹಾಗೂ ಸತ್ತ ಮನುಷ್ಯನ ತಲೆಯನ್ನು ಒಳಗೊಂಡಿರುವ ಧ್ವಜವು ಅವನ ಧ್ವಜವಾಗಿರಬೇಕು. ಆದರೆ ರಾಮ ಮನು ಹೇಳುವ ಪ್ರಾಯಶ್ಚಿತ್ತವನ್ನು ಮಾಡುವುದಿಲ್ಲ. ಅಂದರೆ ರಾಮ ಮನುಸ್ಮೃತಿಯ ಅವಹೇಳನ ಮಾಡುತ್ತಾನೆ ಎಂದಾಯಿತಲ್ಲವೇ. ಗೊತ್ತಿಲ್ಲದೆ ಮಾಡಿದ ಪಾಪ ಪಶ್ಚಾತ್ತಾಪದಿಂದ ತೊಳೆದು ಹೋಗಬಹುದು. ಆದರೆ ಗೊತ್ತಿದ್ದೂ ಮಾಡಿದ ಪಾಪ ಪಶ್ಚಾತ್ತಾಪ ಮಾಡಿದರೂ ತೊಳೆದು ಹೋಗುವುದಿಲ್ಲ ಎಂದು ಶಾಸ್ತ್ರಗಳೇ ಹೇಳುತ್ತವೆ ಎನ್ನುವುದನ್ನೂ ರಾಮ ಹೇಳುತ್ತಾನೆ. ಬುದ್ಧಿಪೂರ್ವಂ ಕೃತಂ ಕರ್ಮ ಭೋಗೇ ನೈವ ವಿನಶ್ಯತಿ ನಶ್ಯೇದನುಶಯಾದನ್ಯದಿದಂ ಶಾಸ್ತ್ರ ವಿನಿಶ್ಚಿತಂ. ರಾವಣ ಬ್ರಾಹ್ಮಣನೆಂದು ಗೊತ್ತಿದ್ದೂ ಅವನನ್ನು ಕೊಂದಿದ್ದರಿಂದ ಪಾಶ್ಚಾತ್ತಾಪ ಮಾಡಿದರೂ ರಾಮನ ಪಾಪ ನಿವಾರಣೆಯಾಗುವುದಿಲ್ಲ ಎಂದಾಯಿತಲ್ಲವೇ.